ನಮಸ್ತೆ. 9ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 2024 ಸೋಮವಾರ ದಿನ. ಇವತ್ತಿನ ದಿನದಲ್ಲಿ ಶುಕ್ಲ ಪಕ್ಷವಿದೆ, ಅಂದರೆ ಬೆಳೆಯುವ ಚಂದ್ರ ಅಂತ. ಕಾಮನ್ ಆಗಿ ಬೆಳೆಯುವ ಚಂದ್ರನಲ್ಲಿ ಶುಭ ಕಾರ್ಯಗಳು ಮಾಡುತ್ತೀವಿ. ಇನ್ನೊಂದು ಇದೆ ಕೃಷ್ಣ ಪಕ್ಷ, ಅಂದರೆ ಅದು ಕರುವ ಚಂದ್ರ ಅಂತ, ಕ್ಷೀಣ ಚಂದ್ರ ಅಂತಾನೂ ಅಂತಾರೆ. ಕ್ಷೀಣ ಚಂದ್ರನಲ್ಲಿ 5 ದಿನಗಳ ಒಳಗಡೆ ಯಾವುದಾದ್ರು ಪ್ರೋಗ್ರಾಮ್, ಯಾವುದಾದ್ರು ಮುಹೂರ್ತ, ಯಾವುದಾದ್ರು ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಇವತ್ತು ಷಷ್ಠಿ ತಿಥಿ ಇದೆ. ಬೆಳಗ್ಗೆಯಿಂದ ರಾತ್ರಿ 9:53:32 ಯಾರ ಜಾತಕದಲ್ಲಿ ಕುಜದೋಷ ಇದೆಯೋ ಅವರೆಲ್ಲ ಪೂಜೆ ಮಾಡ್ಕೋಬೋದು. ಯಾರ ಜಾತಕದಲ್ಲಿ ಕುಜನು ಸಪ್ತಮ ಅನ್ನುವ 7ನೇ ಸ್ಥಾನದಲ್ಲಿ, 8ನೇ ಸ್ಥಾನದಲ್ಲಿ, 12ನೇ ಸ್ಥಾನದಲ್ಲಿ ಇರುತ್ತೋ ಅವರೆಲ್ಲ ಕುಜನಿಗೆ ಪೂಜೆ ಮಾಡ್ಬೋದು. ಕುಜನಿಗೆ ತೊಗರಿಕಾಳು, ಕೆಂಪು ಹೂವು ಮತ್ತು ಪೂಜಾ ಸಾಮಾನ್ಯ ಇಟ್ಟು ಕುಜನಿಗೆ, ಅಂದರೆ ಮಂಗಳ ಗ್ರಹ ಅಂತೀವಿ, ಅಂಗಾರಕ ಅಂತೀವಿ, ಚೆವ್ವಾಯಿ ಅಂತಾರೆ, ಇಂಗ್ಲೀಷಲ್ಲಿ ಮಾರ್ಸು ಅಂತ ಹೆಸರು. ಆ ಗ್ರಹದ ಪೂಜೆಯನ್ನು ಮಾಡ್ಬೋದು, ಧ್ಯಾನ ಮಾಡ್ಬೋದು. ಹಂಗೆ ಸುಬ್ರಹ್ಮಣ್ಯ ಸ್ವಾಮಿಗೂ ಪೂಜೆ ಮಾಡ್ಬೋದು. ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡುವ ವಿಷಯಗಳಲ್ಲಿ ಷಷ್ಠಿಯು ಮಂಗಳವಾರವು ಕೂಡಿ ಬಂದಿರುವ ದಿನ ಉತ್ತಮವಾಗಿರುತ್ತದೆ. ಆ ದಿನದಲ್ಲಿ ಪೂಜೆ ಮಾಡಿದ್ರೆ ಇನ್ನೂ ಚಂದ. ಅದೊಂದೇ ಪದೇ ಪದೇ ನಾವು ಹೇಳುವಂಥದ್ದು ಏನು ಅಂತಂದರೆ, ಈ ರೀತಿ 2 ಕೂಡಿ ಬಂದಿರುವ ದಿನದಲ್ಲಿ, ಅಂದರೆ ಷಷ್ಠಿ ಮಂಗಳವಾರ, ಇದು ಕೂಡಿ ಬಂದಿರುವಂಥ ದಿನಗಳಲ್ಲಿ ಖಂಡಿತವಾಗಿ ಪೂಜೆ ಮಾಡಿದರೆ ಉತ್ತಮವಾಗುತ್ತದೆ. ಕುಜ ದೋಷ ಕಡಿಮೆ ಆಗುತ್ತದೆ. ಆದ್ದರಿಂದ ಆ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು. ಉದಾಹರಣೆ, ಇದು 2 ಕೂಡಿ ಬರುವಂಥ, ಅಂದರೆ ಷಷ್ಠಿ ಅಂತಂದರೆ 6ನೇ ತಿಥಿ ಅಂತೀವಿ. ಕೂಡಿ ಬಂದಿರುವಂಥ ಒಂದು ದಿನ ನೋಡೋಣ. 22ನೇ ತಾರೀಕು ಅಕ್ಟೋಬರ್ ತಿಂಗಳು 2024 ಮಂಗಳವಾರ ದಿನ, ಕೃಷ್ಣ ಪಕ್ಷ. ಆವತ್ತು ಷಷ್ಠಿ ರಾತ್ರಿ 1:30 ಬೆಳಗ್ಗೆಯಿಂದ. ಆವತ್ತು ವಾರವೋ ಮಂಗಳವಾರ ಕೂಡಿ ಬಂದಿದೆ. ಈ ದಿನದಲ್ಲಿ ನೀವು ಮಂಗಳ ಗ್ರಹಕ್ಕೆ, ಕುಜಗ್ರಹಕ್ಕೆ ಪೂಜೆ ಮಾಡಿದರೆ ಉತ್ತಮವಾಗುತ್ತದೆ. ಅದೂ ಅಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿಗೂ ಅವತ್ತು ಪೂಜೆ ಮಾಡಿಕೊಳ್ಳಿ. ನಂತರ ಇನ್ನೊಂದು ಡೇಟ್ ನೋಡೋಣ. 18/2/2025, ಅಂದರೆ ಮುಂದಿನ ವರ್ಷ ಫೆಬ್ರವರಿ ತಿಂಗಳು 18ನೇ ತಾರೀಕು ಮಂಗಳವಾರ ಕೂಡಿ ಬಂದಿದೆ. ಷಷ್ಠಿಯೂ ಇದೆ. ಅದು ಅಲ್ಲದೆ ಚಿತ್ತಾ ನಕ್ಷತ್ರ ಇದೆ ಅವತ್ತು. ಈ ಚಿತ್ತಾ ನಕ್ಷತ್ರದ ಅಧಿಪತಿ ಕುಜ, ಅಂದರೆ ಮಂಗಳ, ಅಂಗಾರಕ ಅಂತೀವಿ. ಹಾಗಾಗಿ ಎಲ್ಲ ಕೂಡಿ ಬಂದಿರುವಂಥ ಒಂದು ದಿನವಿದು. ಈ ದಿನದಲ್ಲೂ ಕುಜದೋಷ ಇರುವವರು, ಜಾತಕದಲ್ಲಿ ಕುಜನು ಸರಿಯಾಗಿ ಇಲ್ಲದೆ, ಅಂದರೆ ಸೂರ್ಯನ ಜೊತೆ ಸೇರಿ ಬರ್ನ್ ಆಗಿರೋದು, ಅಂದರೆ ಸುಟ್ಟೋಗಿರೋದು ಅಂತ, ಅದನ್ನು ಅಸ್ತ ಅಂತಾರೆ, ಅಸ್ತಂಗತ ಅಂತಲೂ ಅಂತಾರೆ, ಎಲ್ಲ ಒಂದೇ. ಆ ಥರ ಆಗಿರೋರು ಯಾರ ಜಾತಕದಲ್ಲಿ ಇದೆಯೋ ಅವರು ಅವತ್ತು ಪೂಜೆ ಮಾಡಬಹುದು. ಉತ್ತಮ ದಿನವಿದು. ನೆಕ್ಸ್ಟ್ ಒಂದು ಡೇಟ್ ನೋಡಿದ್ರೆ 17/6/2025, ಅವತ್ತು ಮಂಗಳವಾರ ಇದೆ. ಷಷ್ಠಿ ಕೂಡಿ ಬಂದಿದೆ. ಷಷ್ಠಿ ಮಧ್ಯಾಹ್ನದವರೆಗೆ ಇದೆ. ಹಂಗಾಗಿ ಬೆಳಗ್ಗೆ ಪೂಜೆ ಮಾಡಿಬಿಡಬೇಕು. ಇದು ಈ ಮುಂದಿನ ವರ್ಷದಲ್ಲಿ ಬಂದಿರುವಂಥ ಕೆಲವು ಡೇಟ್ಗಳನ್ನ ಕೊಟ್ಟಿದ್ದೀವಿ, ನೋಡಿಕೊಂಡು ನೀವು ಮಾಡ್ಕೋಬೋದು. ಖಂಡಿತವಾಗಿಯೂ ಉಪಯೋಗ ಆಗುತ್ತದೆ. ನೆಕ್ಸ್ಟ್ ನಾವು ನೋಡುವಂಥ ವಿಷಯ, ಇವತ್ತಿನ ನಕ್ಷತ್ರ ವಿಶಾಖ. ಬೆಳಗ್ಗೆ 6:09 ಸಂಜೆಯ 6:04 ವಿಶಾಖ ನಕ್ಷತ್ರ. ಹಂಗಾಗಿ ಹೆಚ್ಚು ಕಮ್ಮಿ ಆಗಲು ಪೂರ್ತಿ ವಿಶಾಖ ನಕ್ಷತ್ರವಿದೆ. ಆದರೂ ಯೋಗ ಹೆಂಗಿದೆ ಎಂದರೆ 50% ಮಾತ್ರನೇ ಚೆನ್ನಾಗಿರೋದು, ಪೂರ್ತಿ ಅಲ್ಲ. ಅದರಿಂದಾಗಿ ಯೋಚನೆ ಮಾಡಬೇಕು. ಆದರೂ ಸಂಜೆ 6:04 ಮೇಲೆ ಅನುರಾಧ ನಕ್ಷತ್ರ, ಮಹಾನಕ್ಷತ್ರ ಬರುತ್ತದೆ. ಆ ಸಮಯ ಕಾರ್ಯಸಿದ್ಧಿಯು, ಆನಂದವು ಕೂಡಿ ಬರುತ್ತದೆ. ಆದ್ದರಿಂದ ಶುಭ ಸಮಯ ಅಂತಂದರೆ ಅದು. ಹಾಗಾಗಿ ಇವತ್ತು ಸಂಜೆಯ ಮೇಲೇ ಮುಹೂರ್ತ ಚೆನ್ನಾಗಿದೆ. ಸಂಜೆಯ ಮೇಲೆ ಮಾಡುವಂಥದ್ದು ಕೆಲವು ವಿಷಯಗಳು ಮಾತ್ರನೇ. ಬೆಳಿಗ್ಗೆ 50% ಇರೋದರಿಂದ, ಅಂದರೆ ಸಂಜೆಯವರೆಗೂ ಅದು ಶುಭವಲ್ಲ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ಗಮನಿಸಿ. ಸೋಮವಾರದಲ್ಲಿ, ಅಂದರೆ ಇವತ್ತು ಗರುಡ ದರ್ಶನ ಮಾಡಿದರೆ, ಅಥವಾ ಅದರ ಚಾನ್ಸ್ ಇಲ್ಲದೆ ಇರೋದು,
ಗರುಡ ಪುರಾಣದಲ್ಲಿ ಒಳ್ಳೆಯ ಶ್ಲೋಕ ಓದ್ಕೋಬೋದು. ಕುಟುಂಬ ಅಭಿವೃದ್ಧಿ ಉಂಟು. ಇವತ್ತು ಶೂಲ ಅಂತ ಹೇಳುವ ಒಂದು ಕೆಟ್ಟೋದಿರುತ್ತದೆ. ಪೂರ್ವ ದಿಕ್ಕಲ್ಲಿ ಇವತ್ತು ಶೂಲವಿದೆ. ಅಂದರೆ ಆಗಿನ ಕಾಲದಲ್ಲೇ ಋಷಿಗಳು ಕಂಡಿಡಿದಿರುವಂಥ ಒಂದು ವಿಶೇಷ ವಿಧಿ ಅಂತಂದರೆ, ಸೂರ್ಯ ಕಿರಣಗಳಲ್ಲಿ ಅಪಾಯ ಕೊಡುವ ಕಿರಣಗಳು ಒಂದೊಂದು ದಿನದಲ್ಲಿ ಒಂದೊಂದು ಕಡೆ ಇರುತ್ತದೆ. ಅದು ಇವತ್ತು ಯಾವ ಕಡೆ ಇರುತ್ತೆ ಅಂತಂದರೆ ಪೂರ್ವ ದಿಕ್ಕಲ್ಲಿ. ಇದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಮೊಸರು ದೇವರಕ್ಕೆ, ಇಷ್ಟ ದೇವರಕ್ಕೆ, ಮನೆ ದೇವರಿಗೆ ಮೊಸರನ್ನು ಪ್ರಸಾದವಾಗಿ ಸ್ವಾಮಿಗೆ ಇಟ್ಟು ಅದನ್ನೇ ಸ್ವಲ್ಪ ಕುಡಿದು ಹೋಗ್ಬೋದು. ಎಲ್ಲರೂ ಹೋಗಬೇಕು ಅಂತಂದರೆ, ಅಂದರೆ ಪೂರ್ವ ದಿಕ್ಕಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಇದನ್ನು ಇವತ್ತು ಹೋಗ್ಬೋದು. ಅದು ಅಲ್ಲದೆ ಇವತ್ತಿನ ದಿನದಲ್ಲಿ ಏನಾದ್ರು ಕಾರ್ಯಗಳು ಮಾಡಬೇಕು ಅಂತಂದರೆ ತಕ್ಕಂತೆ ಕೆಲವು ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಅರೆ ಇದೆಲ್ಲ ಖರ್ಚಿಲ್ಲದು, ನಾನು ಕೊಡೋದು ಸೆಲೆಕ್ಟ್ ಮಾಡಿ ಕೊಡೋದು ಹೆಂಗೆ ಅಂತಂದರೆ ಖಂಡಿತವಾಗಿಯೂ ಅಧಿಕವಾದ ದೋಷವಿಲ್ಲದ ಖರ್ಚುಗಳನ್ನು ಕೊಡುತ್ತೀವಿ, ಅಧಿಕವಾದ ಖರ್ಚುಗಳಿಲ್ಲದ ವಿಷಯಗಳನ್ನು ಕೊಡುತ್ತೀವಿ. ಈ ದಿನದಲ್ಲಿ ಕೆಲವು ವಿಷಯಗಳನ್ನ ನೋಡೋಣ. ನಕ್ಷತ್ರ ನೋಡಿದ್ವಿ, 2 ನಕ್ಷತ್ರ. ಆದರೂ ವಿಶಾಖ ನಕ್ಷತ್ರದಲ್ಲಿ 3 ಪಾದಗಳು ಮಾತ್ರ ತುಲಾ ರಾಶಿಯಲ್ಲಿ ಇರುತ್ತದೆ. 4ನೇ ಪಾದ ವೃಶ್ಚಿಕ ರಾಶಿಗೆ ಹೋಗುತ್ತದೆ. ಇವತ್ತಿನ ಸೂರ್ಯೋದಯ 6 ಗಂಟೆ 9 ನಿಮಿಷಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:25. ಇವತ್ತಿನ ದಿನದಲ್ಲಿ ನಕ್ಷತ್ರ ಪಾದ ಮತ್ತು ರಾಶಿ ಬೆಳಿಗ್ಗೆ 6:09ರಿಂದ 11:28ವರೆಗೂ, ಹೆಚ್ಚು ಕಮ್ಮಿ ಮಧ್ಯಾಹ್ನ ಅಲ್ಲಿಯವರೆಗೂ ತುಲಾ ರಾಶಿ. ಆ ನಂತರ ವೃಶ್ಚಿಕ ರಾಶಿ. ಬೆಳಗ್ಗೆಯಿಂದ 11:28 ಒಳಗಡೆ ಮಕ್ಕಳು ಯಾರು ಹುಟ್ಟಿದ್ರೆ ತುಲಾ ರಾಶಿ. ಆ ನಂತರ ವೃಶ್ಚಿಕ ರಾಶಿ. ಇವತ್ತಿನ ನಕ್ಷತ್ರ ನಾವು ಫಸ್ಟ್ ನಕ್ಷತ್ರ ವಿಶಾಖ ಅಂತ ಅಂತೀವಿ. 6 ಗಂಟೆ 9 ನಿಮಿಷದಿಂದ ಸಂಜೆ 6 ಗಂಟೆ 4 ನಿಮಿಷದವರೆಗೂ ವಿಶಾಖ. ಆ ನಂತರ ಅನುರಾಧ ನಕ್ಷತ್ರ ಬರುತ್ತದೆ. ಈ ವಿಶಾಖ ನಕ್ಷತ್ರದಲ್ಲಿ ನಕ್ಷತ್ರ ಪಾದಗಳನ್ನು ನೋಡೋಣ. ಬೆಳಿಗ್ಗೆ 6:09ರಿಂದ 11:28ವರೆಗೂ ವಿಶಾಖ ನಕ್ಷತ್ರದ 3ನೇ ಪಾದ ನಡೀತದೆ. ಹಾಗಾಗಿ ಬೆಳಗ್ಗೆಯಿಂದ 11:28ವರೆಗೂ ಇಷ್ಟರಲ್ಲಿ ಯಾವ್ಯಾವ ಮಕ್ಕಳು ಹುಟ್ಟಿದ್ರೆ ವಿಶಾಖ ನಕ್ಷತ್ರದ 3ನೇ ಪಾದ ಅಂತ ತಿಳ್ಕೊಬೋದು. ಆಮೇಲೆ ಅಂತಂದರೆ ಸಂಜೆ 6 ಗಂಟೆ 4 ನಿಮಿಷದವರೆಗೂ 4ನೇ ಪಾದ. ಇಷ್ಟಕ್ಕೆ ವಿಶಾಖ ನಕ್ಷತ್ರ ಮುಗೀತದೆ. ಸಂಜೆ 6 ಗಂಟೆ 4 ನಿಮಿಷದ ಮೇಲೆ 12 ಗಂಟೆ 38 ನಿಮಿಷ ರಾತ್ರಿಯವರೆಗೂ ಅನುರಾಧ ನಕ್ಷತ್ರ 1ನೇ ಪಾದ. ಆನಂತರ ಫುಲ್ ಡೇ ಅಂದರೆ ಫುಲ್ ನೈಟು ಅಂದರೆ ಸೂರ್ಯನು ಉದಯ ಆಗುವವರೆಗೂ ಅನುರಾಧ ನಕ್ಷತ್ರ 2ನೇ ಪಾದವಿದೆ. ಇವತ್ತಿನ ಮಧ್ಯಾಹ್ನ 12 ಗಂಟೆ 15 ನಿಮಿಷ. ಇವತ್ತು ಕೆಲವರು ಜನರಲ್ ಆಗಿ ಹೇಳುವಂಥ ವಿಷಯಗಳಲ್ಲಿ ರಾತ್ರಿಯಲ್ಲಿ ಬರುವ ಬ್ರಹ್ಮ ಮುಹೂರ್ತ ಅಂದರೆ ಬೆಳಗಿನ ಜಾವ 4:35ರಿಂದ 5:22ವರೆಗೂ, ಪ್ರಾತಃ ಸಂಧ್ಯಾ ಕಾಲ 4:58ರಿಂದ 6 ಗಂಟೆ 9 ನಿಮಿಷದವರೆಗೂ, ಅಭಿಜಿತ್ ಮುಹೂರ್ತ 11:52ರಿಂದ 12:41, ವಿಜಯ ಮುಹೂರ್ತ ಇರೋದು 2:19 ಮಧ್ಯಾಹ್ನದಿಂದ 3:08ವರೆಗೂ, ಮತ್ತು 6:25ರಿಂದ 6:48ವರೆಗೂ ಗೋಧೂಳಿ ಮುಹೂರ್ತ, ಸಂಜೆ 6:25ರಿಂದ 7:35ವರೆಗೂ ಸಾಯಿನ ಸಂಧ್ಯಾಕಾಲ, ಬೆಳಗ್ಗೆ 8:20ರಿಂದ 10:06ವರೆಗೂ ಅಮೃತ, ರಾತ್ರಿ 11:53ರಿಂದ 12:40ವರೆಗೂ ನಿಶ್ಚಿತ ಮುಹೂರ್ತ, ಸಂಜೆ 6:04ರಿಂದ ಬೆಳಗ್ಗೆವರೆಗೂ ಸರ್ವಾರ್ಥ ಸಿದ್ಧಿಯೋಗ ಅಂತ ಇಷ್ಟಿದೆ. ಹಂಗಾಗಿ ಇದೆಲ್ಲ ತಿಳ್ಕೊಂಡಿವೆ. ಸರಿ, ಇದರ ಪ್ರಕಾರ ಎಲ್ಲ ಕಾರ್ಯಗಳನ್ನು ಒಳ್ಳೆ ಕಾರ್ಯಗಳನ್ನ ಮಾಡ್ಬೋದಾ? ಒಳ್ಳೆಯದು ಅಂತ ಹೇಳಿದ್ರಿ, ಗೋಧೂಳಿ ಮುಹೂರ್ತ ಹೇಳಿದ್ರಿ, ಅಭಿಜಿತ್ ಮುಹೂರ್ತ ಹೇಳಿದ್ರಿ, ಅಮೃತ ಕಾಲ ಅಂತ ಹೇಳಿದ್ರಿ, ಮಾಡ್ಬೋದಾ ಅಂದರೆ ಇಲ್ಲ. ಈ ಒಳ್ಳೆಯ ಟೈಮೆಲ್ಲ ಬಂದಿದ್ದರೂ ಕೂಡ ಇದರಲ್ಲಿ ಬರುವಂಥ ಕೆಲವು ವಿಷಯಗಳನ್ನು ಗಮನಿಸಬೇಕು. ಮರಣಯೋಗ, ಮೃತ್ಯು, ಬೇರೆ ರೀತಿಯಾಗಿ ಕೆಲವು ಕೆಟ್ಟ ಟೈಮ್ಗಳಿರುತ್ತದೆ. ಅದು ಬರುವ ಸಮಯದಲ್ಲಿ ಖಂಡಿತವಾಗಿಯೂ ಯಾವ ಕಾರ್ಯಗಳು ಮಾಡಬಾರದು. ಅದು ಗುರು ಹೊರೆ ಇರಲಿ, ಶುಕ್ರ ಹೊರೆ ಇರಲಿ, ಬುಧ ಚಂದ್ರ ಹೊರೆ ಇರಲಿ, ಅದೆಲ್ಲ ದೋಷವಾಗಿ ಆಗುತ್ತದೆ.
ಉದಾಹರಣೆ, ಇವತ್ತು ಗುರು ಹೊರೆ ಬರೋದು ಮಧ್ಯಾಹ್ನ 3:21 ಸಂಜೆ 4:22. ಶುಕ್ರ ಹೊರೆ ಇರೋದು ಸಂಜೆ 6:25 7:23. ಚಂದ್ರ ಹೊರೆ ಇರೋದು ರಾತ್ರಿ 8:22 9:21. ಇದರಲ್ಲೆಲ್ಲ ಶುಭ ಕಾರ್ಯಗಳು ಮಾಡಬಹುದಾ ಅಂತ ಕೇಳಿದರೆ ನಾವು 100% ಕೆಟ್ಟ ಟೈಮು ಅಂತ ಕೊಡ್ತೀವಿ. ಆ ಟೈಮಲ್ಲಿ ಈ ಶುಭ ಸಮಯಗಳು ಬಂದಿದ್ದರೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಉದಾಹರಣೆ ನೋಡೋಣ. 6:09 11:28 ಮೀನರಾಶಿಯವರಿಗೆ ಚಂದ್ರಾಷ್ಟಮ ದೋಷವಿದೆ. ಆದ್ದರಿಂದ ಮೀನರಾಶಿಯವರಿಗೆ ಈ ಸಮಯದವರೆಗೂ ಅಶುಭ ಸಮಯ. 6:09 ಮೇಲೆ ಇವತ್ತು ರಾಹು ವಾಸ ಮಾಡುವಂಥದ್ದು ಉತ್ತರ ದಿಕ್ಕಲ್ಲಿ, ಅಂದರೆ ಉತ್ತರ ಮತ್ತು ಪಶ್ಚಿಮ ದಿಕ್ಕು, ನಾರ್ತ್ ಆ್ಯಂಡ್ ವೆಸ್ಟ್. ರಾಹುಕಾಲ ಬರೋದು 7:41 9:13. ವಿಷಕಾಲ ಇರುವಂಥದ್ದು ಕೂಡ ಆ ಸಮಯದಲ್ಲಿ ಇದೆ. ಹಾಗಾಗಿ ಇದು ಅಪಾಯಕಾರಿ ಸಮಯ. 10:45 12:17 ಮಧ್ಯಾಹ್ನದವರೆಗೂ ಯಮಕಂಡ ಕಾಲವಿದೆ. 11:28 ಮೇಲೆ ಮೇಷರಾಶಿಯವರಿಗೆ ಚಂದ್ರಾಷ್ಟಮ ಪ್ರಾರಂಭ. ದುರ್ಮುಹೂರ್ತ ಇರುವಂಥದ್ದು ಇವತ್ತು ಮಧ್ಯಾಹ್ನ 12:41 ಮಧ್ಯಾಹ್ನ 1:30. ಅದೇ ಥರ ಮೃತ್ಯು ಇರುವಂಥದ್ದು ಸಂಜೆ 6:43 ಮೇಲೆ 8:23 ರಾತ್ರಿಯವರೆಗೂ. ರಾತ್ರಿ 10:11 12:14 ಮೃತ್ಯು ಪಂಚಕ. ಇನ್ನೊಂದು ಸಮಯ ರಾತ್ರಿ 10:24 12:08 ನಕ್ಷತ್ರ ವಿಷಘಟಿಕಾ ಕಾಲ. ಈ ಸಮಯದಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರ್ದು. ನೈಟ್ ಆಯಿತು, ಯಾರು ಏನು ಮಾಡೋದಿಲ್ಲ, ಆದರೂ ಕೆಲವರು ಮಾಡ್ತಾರೆ. ಯಾಕಂದರೆ ಎಲ್ಲ ಕೆಲಸನೂ ಮುಗಿದಿರೋದು ಆ ಸಮಯದಲ್ಲಿ. ವಿಷಕಾಲ ಬರೋದು ರಾತ್ರಿ 12:17 ರಾತ್ರಿ 1:45. ಇದು 100% ಕೆಟ್ಟೋದೆ. ಇಷ್ಟೆಲ್ಲ ಕೊಟ್ಟಿದ್ದೀವಿ. ಇದರಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಇನ್ನು ಕೆಲವು ದೋಷಗಳು ಕೊಡುವ ಸಮಯವೂ ಇದೆ. ಆದರೆ ಅದರಲ್ಲಿ ಪರಿಹಾರಗಳು ಮಾಡ್ಬೋದು ಅಂತ ಋಷಿಗಳು ಕೊಟ್ಟಿದ್ದಾರೆ. ಉದಾಹರಣೆ, ಚೋರ ಪಂಚಕ ಅಂತ ಬರುತ್ತೆ. ಮಧ್ಯಾಹ್ನ 1:01 3:08 ಚೋರ ಪಂಚಕ. ಅದರಲ್ಲಿ ಏನಾದ್ರು ಮಾಡಲೇಬೇಕು ಅಂತಂದರೆ ದೀಪದಾನ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಋಷಿಗಳು. ಹಂಗಾಗಿ ದೀಪವನ್ನು ದಾನ ಮಾಡಿ ಏನಾದ್ರು ಮಾಡಬಹುದು. ದೀಪ ಯಾರು ಕೊಡಬೇಕು? ಗುರುಗಳಿಗೆ ಕೊಡಬೇಕು. ಚೋರ ಪಂಚಕ ಅಂತ ಒಂದು ಬರುತ್ತದೆ. ಮಧ್ಯಾಹ್ನ 3:21 ಸಂಜೆ 4:53 ಈ ಸಮಯದಲ್ಲೂ ಕೂಡ ಖಂಡಿತವಾಗಿಯೂ ದೀಪದಾನವೇ. ಇದರಲ್ಲಿ ಆಕಸ್ಮಿಕವಾಗಿ ಮಾಡಬೇಕಾಗಿರುವ ಪರಿಸ್ಥಿತಿ ಬಂದರೆ ಮಾತ್ರ, ಇಲ್ಲಾಂದರೆ ಈ ಸಮಯದಲ್ಲಿ ರಿಸ್ಕ್ ತಗೋಬೇಡಿ. ಶುಭ ಸಮಯ ಅಂತ ನಾವು ಕೊಡ್ತೀವಿ, ಅದರಲ್ಲಿ ಮಾಡಿ. ಅದೇ ಥರ ಸಂಜೆ 6:43 8:23 ಈ ಸಮಯ ಅಪಾಯಕಾರಿ ಸಮಯ. ಪೂಜಾ ಗಂಟೆ ದಾನ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆನಂತರ ಬರುವಂಥದ್ದು ಮೃತ್ಯು, ಅದರಲ್ಲೂ ಪೂಜಾ ಗಂಟೆನೇ, ಅಂದರೆ ರಾತ್ರಿ 10:11 12:14. ವಿಷಕಾಲ ಅಂತ ಒಂದು ಬರುತ್ತೆ, ರಾತ್ರಿ 12:17 ರಾತ್ರಿ 1:45. ಈ ರೀತಿಯಾದ ಈ ಸಮಯವನ್ನು ಪರಿಹಾರ ಮಾಡಿ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಈಗ ನಾವು 100% ಒಳ್ಳೆಯ ಟೈಮಿಗೆ ಹೋಗೋಣ. ಬೆಳಿಗ್ಗೆ 6:09 7:39 ಶುಭವಾಗಿದೆ. ಆದರೂ ಪದೇ ಪದೇ ನಾವು ಅಂತೀವಿ, ಇರೋದರಲ್ಲಿ ಒಳ್ಳೆಯ ಟೈಮು ಅಂತ ನಾವು ಕೊಡ್ತಿದ್ದೀವಿ ಅಷ್ಟೇ. 50% ಇವತ್ತು ಶುಭವಾಗಿದೆ ಅಂತ ನಾವು ಕೊಟ್ಟಿದ್ದೀವಿ. ಅಂದರೆ ವಿಶಾಖ ನಕ್ಷತ್ರ ಮುಗಿಯುವವರೆಗೂ, ಅಂದರೆ ಸಂಜೆ 6:04 50% ಮಾತ್ರನೇ. ಮುಹೂರ್ತ ಕಾರ್ಯಗಳನ್ನ ಮಾಡುವಂತಿಲ್ಲ. ಆದರೂ ಎಮರ್ಜೆನ್ಸಿ ಕಾರ್ಯಗಳಿರುತ್ತದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಆಪರೇಷನ್ ಮಾಡಿಸ್ಬೇಕು, ಸರ್ಕಾರಿ ಆರ್ಡರ್ನ ಪರಿಪಾಲಿಸಬೇಕು. ಈ ರೀತಿಯಾದ ಕೆಲವು ವಿಷಯಗಳು ನಾವು ಪರಿಪಾಲನೆ ಮಾಡಲೇಬೇಕು. ಕೋರ್ಟ್ ಆರ್ಡರ್ನ ಒಬೈ ಮಾಡಲೇಬೇಕು.
ಅಂಥದ ಸಮಯಗಳು. ಅದಕ್ಕೆ ನಾವು ಕೊಟ್ಟಿರುವ ಈ ಟೈಮ್ನ ಉಪಯೋಗಿಸ್ಕೊಳ್ಳಿ, 100% ಒಳ್ಳೆಯದು ಅಂತ ಮತ್ತೆ ಹೇಳ್ತೀವಿ. 6:09ರಿಂದ 7:39, 9:15ರಿಂದ 10:43, 12:19ರಿಂದ 12:39, ಮಧ್ಯಾಹ್ನ 1:32ರಿಂದ ಸಂಜೆ 6:41, ರಾತ್ರಿ 8:25ರಿಂದ 10:09, ರಾತ್ರಿ 12:14ರಿಂದ 12:17, ಅದೇ ಥರ ರಾತ್ರಿ 1:47ರಿಂದ ಬೆಳಗ್ಗೆವರೆಗೂ ಪರವಾಗಿಲ್ಲ. ಆದರೂ ನಾವು ಕೊಟ್ಟಿರುವ ಕೆಟ್ಟ ಟೈಮನ್ನು ನೋಡಿಕೊಂಡೇ ಮಾಡಬೇಕು. ಇದರಲ್ಲಿ ಎಲ್ಲ ಡೀಟೇಲಾಗಿ ಕೊಟ್ಟಿದ್ದೀವಿ. ಮಕ್ಕಳನ್ನು ಹುಟ್ಟಿಸುವ ಅಂದರೆ ಆಪರೇಷನ್ ಮಾಡಿ ಮಕ್ಕಳನ್ನ ತೆಗೆಯುವ ವಿಷಯದಲ್ಲಿ ಇನ್ನೂ ಬೇಕಾದಷ್ಟು ವಿಷಯಗಳನ್ನ ನೋಡಬೇಕಾಗ್ತದೆ. ಹಂಗಾಗಿ ಇದು ಒಳ್ಳೆ ಟೈಮ್, ಇದರಲ್ಲಿ ಆಪರೇಷನ್ ಮಾಡಿ ತೆಗಿಬೋದು ಅಂತಂದರೆ ಇಲ್ಲ. ಲಗ್ನ ನೋಡಬೇಕು, ಶನಿಕಾಟ ಬರುವ ವಯಸ್ಸನ್ನು ನೋಡಬೇಕು, ಲಗ್ನದಲ್ಲಿ ವಿದ್ಯಾ ಹೆಂಗಿರುತ್ತದೆ ಫ್ಯೂಚರಲ್ಲಿ ಅಂತ ಮಗುಕ್ಕೆ ನೋಡಬೇಕು, ತಾಯಿ ತಂದೆಯ ಆರೋಗ್ಯ ಹೇಗಿರುತ್ತೆ ಅಂತ ನೋಡಬೇಕು, ಬಿಸ್ನೆಸ್ಸಾ ಉದ್ಯೋಗನ. ಈಗ ಉದಾಹರಣೆಗೆ ಸೂರ್ಯ ಅಂತಂದರೆ ಉದ್ಯೋಗ, ಕುಜನ ಜೊತೆ ಸೇರಿದರೂ ಉದ್ಯೋಗವೇ, ಕರ್ಮಸ್ಥಾನ ಚೆನ್ನಾಗಿದ್ದರೆ ಬಿಸ್ನೆಸ್, ಇನ್ನೂ ಬೇಕಾದಷ್ಟು ಅಂಶಗಳಿದೆ. ಹಂಗಾಗಿ ಇದು ಎಮರ್ಜೆನ್ಸಿಗೆ ಮಾತ್ರ ನಾವು ಕೊಟ್ಟಿರ್ತೀವಿ. ಅದಕ್ಕೆಲ್ಲ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಅದನ್ನೆಲ್ಲ ತಿಳ್ಕೊಂಡೇ ಮಾಡೋಕ್ಕಾಗತ್ತೆ. ಈ ರೀತಿಯಾಗಿ ಮಾಡ್ಕೋಬೇಕು. ನಾವು ಇವತ್ತು ಕೊಟ್ಟಿರುವಂಥ ಒಳ್ಳೆಯ ಟೈಮ್ ಕೆಟ್ಟ ಟೈಮ್ ಎರಡೂ ಕೊಟ್ಟಿದ್ದೀವಿ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಮತ್ತು ನಾವು ಕೊಟ್ಟಿದ್ದಂಗೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಏನೇ ನಾವು ಒಳ್ಳೆಯ ಟೈಮು ಅಂತ ಇವತ್ತು ಕೊಟ್ಟಿದ್ರು 18 hours 4 minutes ಅಂದರೆ ಸಂಜೆ 6 ಗಂಟೆ 4 ನಿಮಿಷದ ಮೇಲೆ ಅನುರಾಧ ನಕ್ಷತ್ರ, ಅದು ಶುಭವಾಗಿದೆ. ಅಲ್ಲಿಯವರೆಗೂ ಮುಹೂರ್ತ ಕಾರ್ಯಗಳೆಲ್ಲ ಅವಸರ ಕಾರ್ಯಗಳು, ಎಮರ್ಜೆನ್ಸಿ ಕಾರ್ಯಗಳಿಗೆ ಮಾತ್ರನೇ ಶುಭ ಸಮಯ ಅಂತ ನಾವು ಕೊಟ್ಟಿರುವ ಸಮಯಗಳು. ಹಂಗಾಗಿ ಇದನ್ನು ಸರಿಯಾಗಿ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ಮತ್ತು ನಾವು ಬರುವಂಥದ್ದು ತಾರಾ ಮತ್ತು ಚಂದ್ರ ಬೆಳಕು ಹೋಗೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ. ಇದರಲ್ಲಿ ನಕ್ಷತ್ರ ಪಾದಗಳು ಅಂತೆಲ್ಲ ನೋಡುತ್ತೀವಿ. ಟೆನ್ಷನ್ ಇದೆ. ಸಂಜೆ 6 ಗಂಟೆ 4 ನಿಮಿಷದವರೆಗೂ ಶುಭ ದಿನವಲ್ಲ. ಆಮೇಲೆ ಅಂತಂದರೆ ಅಂದರೆ ಸಂಜೆಯ ಮೇಲೆ ಅಂದರೆ 6 ಗಂಟೆ 4 ನಿಮಿಷದ ಮೇಲೆ ಪರವಾಗಿಲ್ಲ. ಮತ್ತೆ ಏನಕ್ಕೆ ಶುಭ ಸಮಯಗಳು 100% ಒಳ್ಳೆಯ ಟೈಮ್ ಅಂತ ಕೊಡ್ತೀರಾ ಅಂತಂದರೆ ಕೋರ್ಟ್ ಕೇಸು, ಬ್ಯಾಂಕ್ ವರ್ಕು, ಡಾಕ್ಟ್ರನ್ನ ನೋಡೋಕ್ಕೆ, ಇಂಥದಕ್ಕೆ ಎಮರ್ಜೆನ್ಸಿಯಿಂದ ಕೊಟ್ಟಿದ್ವಿ. ಅದರಲ್ಲೂ ಸಾಯಂಕಾಲ ಮೇಲೆ ಇನ್ನೂ ಚೆನ್ನಾಗಿರುತ್ತದೆ. ಆದರೆ ಬ್ಯಾಂಕ್, ಕೋರ್ಟ್ ಇಂಥದ್ದೆಲ್ಲ ಡೇ ಟೈಮಲ್ಲೇ ಹೋಗಬೇಕು. ಆ ಸಮಯಗಳಲ್ಲೇ ನಾವು ಶುಭ ಸಮಯ ಅಂತ ಕೆಲವು ಟೈಮ್ನ ನಾವು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ. ಅದರಲ್ಲಿ ನೀವು ಫಾಲೋ ಮಾಡ್ಕೋಬೇಕು. ಉದಾಹರಣೆ ಅದನ್ನು ಮತ್ತೆ ಒಂದು ಸತಿ ಹೇಳ್ತೀನಿ, ಕೇಳ್ಕೊಳ್ಳಿ. ಆ ಸಮಯದಲ್ಲಿ ಮಾಡುವಂಥ ಕೆಲವು ಕಾರ್ಯಗಳು ದಿನ ಕೆಟ್ಟೋದಾದರೂ ಪರವಾಗಿಲ್ಲ ಅಂತ ಹೇಳ್ಬೋದು. ಬೆಳಗ್ಗೆ 6:09ರಿಂದ 7:39, 9:15ರಿಂದ 10:43, 12:19ರಿಂದ 12:39 ಮಧ್ಯಾಹ್ನ 1:32ರಿಂದ ಸಂಜೆ 6:41, ರಾತ್ರಿ 8:25ರಿಂದ 10:09, ರಾತ್ರಿ 12:14ರಿಂದ 12:17, ರಾತ್ರಿ 1:47 ಮೇಲೆ ಆಮೇಲೆ ಫುಲ್ ಆಗಿ. ಇವತ್ತು ನಾವು ನೋಡುವಂಥ ಬೇರೆ ಒಂದು ನಕ್ಷತ್ರ ಅಂದರೆ ಭರಣಿ ನಕ್ಷತ್ರಕ್ಕೆ ನೋಡಿದ್ರೆ ಇವತ್ತಿನ ದಿನ ಪ್ರಕಾರ ಖಂಡಿತವಾಗಿಯೂ ಅನುಕೂಲವಿದೆ. ಅಂತಂದರೆ ಬೆಳಗ್ಗೆ 6:09ರಿಂದ 6:09 ಅಂತ ಏನಕ್ಕೆ ಸೆಲೆಕ್ಟ್ ಮಾಡಿದ್ವಿ ಅಂತಂದರೆ ಈ ಸಮಯದಲ್ಲಿ ಸೂರ್ಯನು ಉದಯವಾಗೋದು. ಹಂಗಾಗಿ ನಮ್ಮ ಲೆಕ್ಕಾಚಾರಗಳೆಲ್ಲ ಸೂರ್ಯ ಉದಯದಿಂದಲೇ. ಒಂದು ದಿನ ಬೆಳಕಾಯಿತು ಅಂತಂದರೆ ಈಗ ಉದಾಹರಣೆ 6:09ಕ್ಕೆ ಸೂರ್ಯೋದಯ ಅಂತಂದರೆ 6-8 ಲೆಕ್ಕಕ್ಕೆ ಬರೋಲ್ಲ, 6-9 ಮೇಲೇ ಆ ರೀತಿ ತಿಳ್ಕೊಬೋದು. ಆದರೆ ಇಂಗ್ಲೀಷ್ ಕ್ಯಾಲೆಂಡರ್ ಹಂಗಲ್ಲ. ರಾತ್ರಿ 12ರಿಂದ 12 ಒಂದು ದಿನ ಅಂತ. ನಾವು ಇಂಗ್ಲೀಷ್ ತಾರೀಖಿಗೆ ನೀವು ಬರ್ತ್ಡೇ ಮಾಡೋಕ್ಕೆ ಬೇರೆ ಅಂಥ ವಿಷಯಗಳಿಗೆ ಮಾತ್ರ ಉಪಯೋಗಿಸ್ಕೊಳ್ಳಿ. ಶಾಸ್ತ್ರ ಸಂಪ್ರದಾಯಗಳಿಗೆ, ನಮ್ಮ ಲೆಕ್ಕಾಚಾರಕ್ಕೆ, ಗುರು ಹೋರಕ್ಕೆ, ಶುಕ್ರ ಹೋರಕ್ಕೆ, ಅಮೃತಗಳಿಗೆಕ್ಕೆ ಖಂಡಿತವಾಗಿಯೂ ಒಂದು ದಿನ ಬೆಳಗ್ಗೆ ಸೂರ್ಯೋದಯದಿಂದ ಮಾರನೇ ದಿನ ಬೆಳಗ್ಗೆ ಸೂರ್ಯೋದಯದ ಲೆಕ್ಕನೆ ನಡೀತದೆ. ಈಗ ಅದಕ್ಕೆ ಬರೋಣ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ.
ಖಂಡಿತವಾಗಿ ನಿಮಗೆ ಅನುರಾಧ ನಕ್ಷತ್ರ ಬಂದ ಮೇಲೇ ಶುಭವಾಗಿರೋದು. ಅಂದರೆ ನಾವು ಫಸ್ಟೇ ಅಂದಿವಿ ಆ ನಕ್ಷತ್ರ ಯಾವಾಗ ಬರುತ್ತೆ ಅಂತ ತಿಳಿಸಿದ್ವಿ. 18 ಅಂದರೆ 6:04 ಸಂಜೆಯಿಂದ ಈ ಅನುರಾಧ ನಕ್ಷತ್ರ ಬರೋದು. ಈ ಸಮಯವನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳೋದೇ ಉತ್ತಮ. ಆ ರೀತಿಯಾಗಿ ನಾವು ನೋಡಿದ್ರೆ ಇದನ್ನು ಸರಿಯಾಗಿ ಗಮನದಲ್ಲಿಟ್ಕೊಳ್ಳಿ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ವೃಷಭ ರಾಶಿ. ಹನ್ನೊಂದು 28 ಮೇಲೇನೆ ಸ್ವಲ್ಪ ಶುಭವಾಗಿರೋದು. ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಕ್ಷೇಮವು, ಶತ್ರುನಾಶವು ಉಂಟು. ಅಂದರೆ ಶತ್ರುಕ್ಕೆ ನಾಶ, ನಿಮಗಲ್ಲ, ನಿಮಗೆ ಅಭಿವೃದ್ಧಿ. ಇದು ಎಲ್ಲಿವರೆಗೆ ಇರುತ್ತೆ ಅಂತಂದರೆ ಸಂಜೆಯವರೆಗಿದೆ, 6:04 ಆಮೇಲೆ ಹೇಳ್ಕೊಳ್ಳುವಂತೆ ಇಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ವಿಪತ್ತು ಉಂಟು, ಎಚ್ಚರವಾಗಿರಿ ಸಂಜೆಯವರೆಗೂ. ಸಂಜೆಯ ಮೇಲೆ ಚೆನ್ನಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಶುಭವಾಗಿಲ್ಲ, ಸಂಜೆಯ ಮೇಲೇ ಚೆನ್ನಾಗಿರೋದು. ಆರುದ್ರ ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ ಸಂಪತ್ತು ಉಂಟು. ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ವಿಘ್ನವಿರುತ್ತದೆ, ಅದನ್ನು ಮಾತ್ರ ಸರಿ ಮಾಡಿಕೊಳ್ಳಿ. ಇದು ಸಂಜೆಯವರೆಗೂ ಚೆನ್ನಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಜನ್ಮತಾರೆ. ಆದ್ದರಿಂದಾಗಿ ಇವತ್ತು ಜನ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳೋದು ಉತ್ತಮ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರನೇ, ಆದರೆ ಕಟಕ ರಾಶಿ 4ನೇ ಪಾದ, ನಿಮಗೂ ಜನ್ಮ ತಾರೇನೆ. ಮತ್ತು ಆರೋಗ್ಯದಲ್ಲಿ ಗಮನ ಕೊಡಬೇಕಾಗಿರುವ ದಿನವಿದು ಸಂಜೆಯವರೆಗೂ. ಆ ನಂತರ ಎಲ್ಲ ಸರಿಯಾಗುತ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿ ಪರಮ ಮಿತ್ರಧಾರೆ, ಇದೆಲ್ಲ ಸಂಜೆಯವರೆಗೂ ಚೆನ್ನಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರಧಾರೆ ಇದೆ, ಸಂಜೆಯವರೆಗೂ ಶುಭವಾಗಿದೆ. ಮಕ ನಕ್ಷತ್ರ ಸಿಂಹರಾಶಿ ಸಂಜೆಯ ಮೇಲೇ ಶುಭಕರವಾಗಿರೋದು. ಅಂದರೆ ಅನುರಾಧ ನಕ್ಷತ್ರ ಬಂದ ನಂತರ ಕುಂಭ ನಕ್ಷತ್ರ ಸಿಂಹರಾಶಿ ಅನುಕೂಲವಿದೆ, ದ್ರವ್ಯ ಲಾಭವಿದೆ, ಸಂಜೆಯವರೆಗೂ ಸಮಯ ಉತ್ತಮವಾಗಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ ಖಂಡಿತ ಇವತ್ತು ನಿಮಗೆ ಪ್ರತ್ಯೇಕ್ತಾರೆ, ಅಂದರೆ ಅನುಕೂಲವಿಲ್ಲದ ದಿನವಿದು. ಆದರೂ ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅಂತಂದಾಗ 2, 3, 4ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಖಂಡಿತವಾಗಿಯೂ ಸಂಜೆಯ ಮೇಲೆ ಶುಭಕರವಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮವು, ಆದರೆ ಧನಹಾನಿ ಉಂಟು, ಹಣಕಾಸಿನ ವಿಷಯದಲ್ಲಿ ಎಚ್ಚರ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಏಟು, ಗಾಯಗಳು, ತೊಂದರೆಗಳು, ಇಂಥದಕ್ಕೆಲ್ಲ ದಿನವಿದು, ಹುಷಾರಾಗಿರಿ ಸಂಜೆಯವರೆಗೂ. ಚಿತ್ತಾ ನಕ್ಷತ್ರ ತುಲಾರಾಶಿ 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಏಟು, ಗಾಯಗಳು ಉಂಟು, ಗಾಡಿಗಳಲ್ಲಿ ಹುಷಾರವಾಗಿರಿ. ಸ್ವಾತಿ ನಕ್ಷತ್ರ ತುಲಾರಾಶಿ ಸಂಪತ್ತು ಉಂಟು, ಶರೀರ ಸುಖವಿದೆ, ಸಂಜೆಯವರೆಗೂ ಶುಭಕರವಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ ಜನ್ಮತಾರೆ, ಆದ್ದರಿಂದ ದೇವರಕ್ಕೂ ಅಂತ ಖರ್ಚು ಮಾಡಿ. ಖರ್ಚು ಅಂದರೆ ಏನು? ಕಡ್ಡಿ ಕರ್ಪೂರ ಇಷ್ಟು ಮಾತ್ರನೇ ಖರ್ಚು. ಸಾಯಂಕಾಲ ನಂತರ ಅಂದರೆ ಸಂಜೆ 6:04 ಮೇಲೆ ಶುಭವಾಗಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಜನ್ಮತಾರೆ, ಧನವ್ಯಯ ಉಂಟು, ಇದೆಲ್ಲ ಸಾಯಂಕಾಲವರೆಗೂ. ಆ ನಂತರ ಶುಭಕರವಾಗಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಸಂಜೆಯವರೆಗೂ ಶುಭಕರವಾಗಿದೆ, ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಮಿತ್ರಧಾರೆ ಸ್ವಲ್ಪ ವ್ಯಯ, ಇದೆಲ್ಲ ಸಂಜೆಯವರೆಗೂ. ಆಮೇಲೇನು ಇನ್ನೂ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ದಿನಪೂರ್ತಿ ಶುಭಕರವಾಗಿದೆ ನಿಮಗೆ. ಮೂಲ ನಕ್ಷತ್ರ ಧನುಸು ರಾಶಿ ಖಂಡಿತವಾಗಿ ಸಂಜೆಯ ನಂತರನೇ ಶುಭವಾಗಿರೋದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಇವತ್ತು ಸಂಜೆಯವರೆಗೂ ಶುಭವಾಗಿದೆ, ಆಮೇಲೆ ಯೋಚನೆ ಮಾಡಬೇಕು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಸಂಜೆಯ ಮೇಲೆ ಅನುಕೂಲಕರವಾಗಿ ಸಾಧಕ ಧಾರೆ ಅಂತಿದೆ. ಸ್ವಲ್ಪ ಖರ್ಚುಗಳಿದೆ, ಖರ್ಚಿನ ಕಂಟ್ರೋಲ್ ಮಾಡಿ.
ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ನಿಮಗೆ ಸಂಜೆಯ ಮೇಲೆ ಅನುಕೂಲಕರವಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಜೆಯವರೆಗೂ ಶುಭವಾಗಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಖಂಡಿತ ಸಂಜೆಯ ಮೇಲೆ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೂ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಖಂಡಿತ ಇವತ್ತು ವಿಪತ್ತು, ಏಟು ಗಾಯಗಳು ಅಥವಾ ಲಾಸ್ ಆಗುವಂಥದ್ದು ಉಂಟು, ಖಂಡಿತ ಗಮನ ಕೊಡಬೇಕು. ಶತಭಿಷ ನಕ್ಷತ್ರ ಕುಂಭರಾಶಿ, ಸಂಪತ್ತಿದೆ, ಇದೆಲ್ಲ 6 ಗಂಟೆ 4 ನಿಮಿಷದೊಳಗೆ, ಆಮೇಲೆ ಅಷ್ಟು ಹೇಳ್ಕೊಳ್ಳುವಂತೆ ಇಲ್ಲ, ಎಚ್ಚರ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಸಂಜೆಯ ಮೇಲೆ ಶುಭಕರವಾಗಿದೆ, ಸಂಪತ್ತಿದೆ, ಎಕ್ಸ್ಟ್ರಾ ವರಮಾನವಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 4ನೇ ಪಾದ, ಸಂಜೆಯ ಮೇಲೆ ಸಂಪತ್ತು, ಸ್ವಲ್ಪ ಕಾರ್ಯಗಳಲ್ಲಿ ಅಡೆತಡೆ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಜೆಯವರೆಗೂ ಅನುಕೂಲಕರವಾಗಿ, ಆಮೇಲೆ ಸ್ವಲ್ಪ ಯೋಚನೆ ಮಾಡಬೇಕು, ಮಾಡ್ಬೋದಾ ಸಕ್ಸಸ್ ಅಂತ. ಹಾಗಿದ್ದರೆ ಮಾತ್ರ ಕೈ ಹಾಕಿ, ಇಲ್ಲಾಂದರೆ ಬೇಡ, ಇನ್ನೊಂದು ದಿನ ನೋಡೋಣ. ಇಲ್ಲಿಯವರೆಗೂ ನಾವು 9ನೇ ತಾರೀಕನ್ನು ನೋಡಿದ್ವಿ, ಹಂಗೆ ಸ್ವಲ್ಪ 10ನೇ ತಾರೀಕಿಗೆ ಹೋಗೋಣ. ಅಂದರೆ ಮಂಗಳವಾರ, ಸಪ್ತಮಿಯು ಅನುರಾಧ ನಕ್ಷತ್ರವೂ ಇದೆ. ಸಪ್ತಮಿಯು ಅನುರಾಧ ನಕ್ಷತ್ರವು ಕೂಡಿ ಯಾವ ಥರ ಯೋಗ ಕೊಡುತ್ತದೆ ಹಂಗೆ ಅಂತ ನೋಡ್ಬಿಡೋಣ. ಕಾರ್ಯಸಿದ್ಧಿ ಆದರೂ ಕೂಡ ಕ್ಷಯ ಅಂತ ಒಂದು ವಿಷಯ ಇರೋದರಿಂದ ಹಣಕಾಸಿನ ವ್ಯವಹಾರಕ್ಕೆ ಮಾತ್ರ ಯೋಚನೆ ಮಾಡಿಕೊಳ್ಳಿ. ಇವತ್ತು ದಾನ ಮಾಡುವಂಥದ್ದು ಒಳ್ಳೆಯದಲ್ಲ, ಅಂದರೆ ನಾಳೆಯ ದಿನ, ಅಂದರೆ ಮಂಗಳವಾರಕ್ಕೆ. ಈ ವಿಷಯದಲ್ಲಿ ಗಮನ ಕೊಟ್ಕೊಂಡ್ರೆ ಮುಂದಿನ ದೋಷಗಳನ್ನು ದೂರ ಮಾಡಬಹುದು. ಖಂಡಿತವಾಗಿ ಯೋಚನೆ ಮಾಡಿ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ನಮ್ಮ ಪ್ರೋಗ್ರಾಮ್ನ ನೋಡಿದವರಿಗೂ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಧನ್ಯವಾದಗಳು. ಇದರಲ್ಲಿ ನಮಗೆ ಲಾಭವೂ ಏನೂ ಇಲ್ಲ, ಆದರೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಪ್ರೋಗ್ರಾಮ್ನ ಮಾಡ್ತೀವಿ. ಸಂತೋಷ, ಖುಷಿಯಾಗಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.